ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ಬೋದು, ಏನಪ್ಪ ಇವನು ದಿನಂಪ್ರತಿ ಟಗರು ಮೇಕೆ ಫೋಟೋ ವಿಡಿಯೋ ಹಾಕ್ಕೊಂಡು ಇವತ್ತೇನು ಅದ್ಯಾವುದೋ ಬಿಲ್ ಮಾಡ್ತಿರೋ ವಿಡಿಯೋನ ತಂದಿಟ್ಟವಣೆ ಅಂತ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲೇ ಇರೋದು ತುಂಬ ಟ್ವಿಸ್ಟು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ಇದು ಬಿಲ್ ಎದ್ರದಪ್ಪ ಅಂದರೆ, ಸೊ ನಾನು ಕೂಡ ನಿನ್ನೆ ಒಂದು ಮೊಬೈಲನ್ನು ತೊಗೊಂಡಿದ್ದೇನೆ. ಸೊ ಅದೇನು ದೊಡ್ಡ ಮೊಬೈಲ್ ಏನಲ್ಲ, ಸುಮ್ಮನೆ ಸೀದಾ ಮೊಬೈಲನ್ನು ತೊಗೊಂಡಿದ್ದೇನೆ. ಬಟ್ ನೀವೆಲ್ಲ ಯೋಚನೆ ಮಾಡ್ಬೋದು, ಏನಪ್ಪ ಮೊಬೈಲನ್ನು ತೊಗೊಂಡಿರೋದನ್ನು ದೊಡ್ಡದಾಗಿ ವಿಡಿಯೋ ಮಾಡಿದ್ದಾನೆ ಅಂತ ಅಂದ್ಕೋಬೋದು. ಬಟ್ ಮ್ಯಾಟ್ರು ಅದಲ್ಲ. ಬಟ್ ಮ್ಯಾಟ್ ಏನಪ್ಪ ಅಂದರೆ, ಸೊ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೊಂಡಿರ್ತೀರ, ತುಂಬ ಜನ ಮರಿಗಳಿಗೋಸ್ಕರ ಬುಕ್ಕನ್ನು ಮಾಡಿಕೊಂಡು ಸೊ ನನ್ನ ಹತ್ರ ವ್ಯವಹಾರ ಮಾಡ್ಕೊಂಡಿರ್ತೀರ. ಸೊ ಅಂದರೆ ಮಂಗಳವಾರ ಮರಿಗಳನ್ನ ಕಳಿಸ್ಕೊಡ್ಬೇಕು, ಮತ್ತು ಶನಿವಾರ ಮರಿಗಳನ್ನ ಕಳಿಸ್ಕೊಡ್ಬೇಕು, ಬಾಗೇವಾಡೆ ಸಂತೆ ಸೋಮವಾರದಿಂದ ಕೆಲವೊಂದು ಹೋತ ಮತ್ತು ಮೇಕೆಗಳನ್ನ ಕಳಿಸ್ಕೊಡ್ಬೇಕು ಅಂತ ನನ್ನ ಹತ್ರ ತುಂಬ ಜನ ವ್ಯವಹಾರ ಮಾಡ್ಕೊಂಡಿದ್ರು. ಸೊ ಅವ್ರಿಗಾಗಿ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೊನ್ನೆ ಶುಕ್ರವಾರದಿಂದ ಹಿಡ್ಕೊಂಡು ಇವತ್ತಿನ ತನಕ ಅಂದರೆ ನಿನ್ನೆ ರಾತ್ರಿ ತನಕ ನನ್ನ ಹತ್ರ ಮೊಬೈಲು ಇರಲಿಲ್ಲ. ಯಾಕಂದರೆ ನಂದು ಮೊಬೈಲು ಡ್ಯಾಮೇಜ್ ಆಗಿತ್ತು. ಸೊ ನನ್ನ ಹತ್ರ ಮರಿಗಳನ್ನ ತೊಗೊಂಡ್ರು ತುಂಬ ಜನ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು. ಅಂದರೆ ನಾನು ತುಂಬ ಜನ ಫೋನನ್ನು ಮಾಡಿದ್ದೀರಾ, ಬಟ್ ನಾನು ಫೋನನ್ನು ರಿಸೀವ್ ಮಾಡಿಲ್ಲ. ಕೆಲವೊಂದು ಟೈಮಲ್ಲಿ ರಿಂಗ್ ಆಗಿರ್ಬೋದು ನಿಮಗೆ. ಅದೇನಪ್ಪ ಅಂದರೆ, ಮೊನ್ನೆ ದಿನ ನಾನು ಶುಕ್ರವಾರ ಎಲೆಕ್ಟ್ರಾನ್ ಸಿಟಿಗೆ ಒಂದು 18,000 20,000 ಬೆಲೆ ಬಾಳುವಂಥ ಒಂದು 40 ಮರಿಗಳನ್ನ ನಾನು ಲೋಡ್ ಮಾಡೋ ಟೈಮಲ್ಲಿ ನನ್ನ ಮೊಬೈಲ್ ಡ್ಯಾಮೇಜ್ ಆಗಿತ್ತು. ಸೊ ಆ ಕಾರಣಕ್ಕೆ ಸೊ ನನ್ನ ಕಡೆಯಿಂದ ಫೋನು ಅಂದರೆ ರಿಸೀವ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಫೋನು ಡ್ಯಾಮೇಜ್ ಆಗಿತ್ತು, ನನ್ನ ಫೋನು ಹಾಳಾಗಿತ್ತು ಲೋಡ್ ಮಾಡೋ ಟೈಮಲ್ಲಿ. ಹಾಗಾಗಿ ಶುಕ್ರವಾರ ನೈಟಿಂದ ಹಿಡ್ಕೊಂಡು ಇಲ್ಲಿ ತನಕ ನಾನು ಫೋನಲ್ಲಿ ಜಾಸ್ತಿ ಮಾತಾಡಿಲ್ಲ. ಬಟ್ ಯಾಕಂದರೆ ನನ್ನ ಮೊಬೈಲ್ ಡ್ಯಾಮೇಜ್ ಆಗಿರೋ ಕಾರಣಕ್ಕೆ ಮಾಡಲಿಲ್ಲ. ಸೊ ತುಂಬ ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡವರು ಮತ್ತು ತೊಗೋಬೇಕು ಅಂದ್ಕೊಂಡಿರೋರು ಮತ್ತು ಬುಕ್ ಮಾಡ್ಕೊಂಡಿರೋರು. ಸೊ ತುಂಬ ಜನ ನನಗೆ ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಹತ್ರ ಮರಿಗಳು ತೊಗೊಂಡ್ರೆಲ್ಲರೂ ಕೂಡ ನನಗೆ ಫೋನ್ ಮಾಡಿರ್ತೀರಾ, ಮಾತಾಡಿರ್ತೀರಾ. ಸೊ ಇತ್ತೀಚೆಗೆ ಅಷ್ಟೇ ನಾನು ನಿನ್ನೆ ದಿನ ನೈಟೇ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು. ಬಟ್ ನನಗೆ ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವಿಷಯ ಏನಪ್ಪ ಅಂದರೆ, ನಿನ್ನೆ ದಿನ ನಾನು ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡಿದ್ದೇನೆ, ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ ನನಗೆ, ಇವನು ಫೋನೇ ತೆಗಿಯಂಗಿಲ್ಲ, ತುಂಬ ಫೋನ್ ಬರುತ್ತೆ, ಬಿಜಿ ಇರ್ತಾನೆ, ಇನ್ನು ಹೊಟ್ಟೆ ಫೋನೇ ತೆಗಿಯಂಗಿಲ್ಲ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಹುಡುಗ ಅಂತ ಕೆಲವು ಜನ ಬೈದಿದ್ರು ನನಗೆ. ಬಟ್ ಅವ್ರು ಬೈದಿರೋದಕ್ಕೆ ನನಗೇನು ಬೇಜಾರಿಲ್ಲ, ತುಂಬ ಖುಷಿನೇ ಆಗಿದೆ. ಯಾಕಂದರೆ ನಾನು ಫೋನನ್ನು ರಿಸೀವ್ ಮಾಡಿರಲಿಲ್ಲ. ಬಟ್ ಆ ಕಾರಣಕ್ಕೆ ಮತ್ತು ನನಗೆ ಕಾಲ್ ಕನೆಕ್ಟ್ ಕೂಡ ಆಗಿರಲಿಲ್ಲ. ಆ ಕಾರಣಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಕೆಲವು ಜನ ಯೂಟ್ಯೂಬಲ್ಲಿ ಕೂಡ ನೋಡಿಕೊಂಡು ಇದು ಬೆಳಗಿನ ಜಾವನ ಕೂಡ ಫೋನ್ ಮಾಡಿದ್ದೀರಾ. ಮತ್ತು ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ, ಏನು ಬ್ರದರ್ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದೆ, ಫೋನೇ ತೆಗೆದಿಲ್ಲ, ಆನ್ಲೈನ್ಗೂ ಕೂಡ ಬಂದಿಲ್ಲ ಅಂತ ನನಗೆ ತುಂಬ ಜನ ಕೇಳಿದ್ದೀರಾ. ಬಟ್ ಕೆಲವು ಟೈಮಲ್ಲಿ ನನ್ನ ಫೋನ್ ಏನೋ ರಿಂಗ್ ಆಗಿರ್ಬೋದು, ಏನೋ ನಿಜ ಇಲ್ಲ ಅಂತಲ್ಲ, ಬಟ್ ಅದು ಫೋನಲ್ಲಿ ಏನೋ ಕಾಣ್ತಿಲ್ಲ. ಬಟ್ ಆ ಟೈಮಲ್ಲಿ ಫೋನ್ ಕೂಡ ರಿಸೀವ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಹತ್ರ ಫೋನು ಇರಲಿಲ್ಲ. ಹಾಗಾಗಿ ನಾನು ನಿನ್ನೆ ದಿನ ಮಂಗಳವಾರ ಯಾವುದೇ ಕಾರಣಕ್ಕೂ ಸೊ ಯಾವುದೇ ಥರದ ಮರಿಗಳನ್ನ ನಾನು ನಿನ್ನೆ ದಿನ ಲೋಡ್ ಮಾಡಿಲ್ಲ. ಮತ್ತು ಸೋಮವಾರ ಕೂಡ ನಾನು ಬಾಗೇವಾಡಿ ಸಂತೆಯಿಂದ ಕೆಲವೊಂದನ್ನು ಲೋಡ್ ಮಾಡಬೇಕಿತ್ತು. ಬಟ್ ಮೊಬೈಲ್ ಪ್ರಾಬ್ಲಮ್ಗಳಿಂದಾಗಿ ನಾನು ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಿನ್ನೆ ದಿನ ಫೈನಲಿ ಒಂದು ಸೀದಾ ಮೊಬೈಲನ್ನು ತೊಗೊಂಡು ಬಂದು ಸೊ ಇವತ್ತು ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಸೊ ಯಾರಾದರೂ ಫೋನ್ ಮಾಡಿ ಬೇಜಾರು ಮಾಡ್ಕೊಂಡಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಅವರಿಗೆಲ್ಲ ತುಂಬಾ ಸಾರಿ. ಯಾಕಂದರೆ ನಾನು ಫೋನನ್ನು ರಿಸೀವ್ ಮಾಡಿಲ್ಲ ಅಂತ ಯಾರು ಕೂಡ ಬೇಜಾರಾಗಬೇಡಿ. ಪ್ರಾಬ್ಲಮ್ ಈ ಥರ ಆಗಿತ್ತು, ಲೋಡ್ ಮಾಡೋ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ನನ್ನ ಮೊಬೈಲನ್ನು ಯೂಸ್ ಮಾಡದಿರೋ ಟೈಮ್ ಥರ ಆಗಿ ಸೊ ನಾನು ಯಾವುದೇ ಕಾಲ್ಗೆ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಬಟ್ ಇವಾಗ ನನ್ನ ಹತ್ರ ಮೊಬೈಲ್ ಇದೆ. ಸೊ ನನ್ನ ನಂಬರ್ ವರ್ಕ್ ಆಗಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮರಿಗಳು ಬೇಕಾದರೆ ಕಾಲ್ ಮಾಡ್ಬೋದು. ಸೊ ನಿನ್ನೆ ಮಂಗಳವಾರ ಮತ್ತು ಸೋಮವಾರ ಕಳಿಸೋದಕ್ಕೆ ಆಗದಿರುವಂಥ ಮರಿಗಳನ್ನ ಅಥವಾ ಬದುಕುಗಳನ್ನ ನಾನು ಈ ಶುಕ್ರವಾರ ಮತ್ತು ಶನಿವಾರ ನಾನು ಅವ್ರಿಗೆ ಕಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ದೇನೆ, ನಿಮಗೆ ಅವಶ್ಯಕತೆ ಬಿದ್ದರೆ ನನ್ನ ಹತ್ರ ಮರಿಗಳನ್ನ ತಗೋರಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿರುವಂಥ ಮರಿಗಳು ಕೂಡ ಮೊನ್ನೆ ಲೋಡ್ ಬ್ಯಾಕ್ ಆಗಬೇಕಾದಂಥ ಮರಿಗಳು, ಬಟ್ ವಿನಾಕಾರಣ ಈ ಥರ ತೊಂದರೆಗೆ ಸಿಕ್ಕಾಕೊಂಡ ನಂತರ ಮರಿಗಳನ್ನ ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಿಮಗೇನಾದರೂ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮೊನ್ನೆ ದಿನ ಆಗಿರೋ ಒಂದು ಈ ಥರ ಪ್ರಾಬ್ಲಮ್ಗೆ ನಾನು ಮತ್ತೊಮ್ಮೆ ಸಾರಿ ಕೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಕಾಲನ್ನು ತೆಗೆದಿಲ್ಲ, ರಿಸೀವ್ ಮಾಡಿಲ್ಲ ಅಂತ ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬೇಡಿ. ರಿಸೀವನ್ನು ಮಾಡದಿರುವಂಥ ಬಿಜಿ ಅಷ್ಟೇನಿಲ್ಲ, ಬಟ್ ಪ್ರಾಬ್ಲಮ್ ಹಿಂಗಾಗಿತ್ತು, ಫೋನ್ ವರ್ಕ್ ಆಗಿರಲಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ. ಸೊ ಎಲ್ಲರೂ ಕೂಡ ವಿಡಿಯೋ ನೋಡಿ ಮತ್ತು ನಿಮಗೆ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಕೂಡ ಮಾಡಿ. ಮರಿಗಳನ್ನ ನನ್ನ ಹತ್ರ ತಗೋರಿ, ಮರಿಗಳನ್ನ ನಾನು ಕಳಿಸ್ಕೊಡ್ತೀನಿ ವೀಕ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.